ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಬೆಳಗ್ಗೆನ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ನಂದು ಪೂಜೆ ಆಗಿತ್ತು. ಹಂಗಾಗಿ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿಕೊಂಡು ಈ ಕಡೆ ಮನಿ ಪ್ಲಾಂಟಿಗೆಲ್ಲ ಪೂಜೆ ಮಾಡಿದೆ ಫ್ರೆಂಡ್ಸ್. ಹಂಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸಿ ಆಮೇಲೆ 8 ಕಾಲು ಅಷ್ಟೊತ್ತಿಗೆ ಬೇಗನೆ ಪೂಜೆ ಮಾಡ್ಕೊಂಡೆ. ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು, ಹಂಗಾಗಿ ಖುಷಿನ ಅವರು ಇಟ್ಕೊಂಡಿದ್ರು. ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಪಾಪನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ. ಖುಷಿ ಹೆಂಗಿದ್ರು ಮಲ್ಕೊಂಡೇ ಇದ್ದ. ನಾನು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನೈಟೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ನೆಲಗಿಲ್ಲ ಎಲ್ಲ ಒರೆಸಿ ಗುಡಿಸಿ ಮುಂದೆ ನಮ್ಮ ಮನೆ ಮುಂದೆ ಪ್ಯಾಸೇಜ್ ಇದೆಯಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಜೀವಂಗೆ ಟಿಫನ್ ಮಾಡಾಯಿತು. ಅವನಿಗೆ ಸ್ಕೂಲಿಗೆ ಟಿಫನ್ ಎಲ್ಲ ಕೊಟ್ಟು ಕಳಿಸ್ದೆ. ಮತ್ತು ಸಂಜೆಯಿಂದ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆಯಿಂದ. ಆಮೇಲೆ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡೋಣ ಅಂತ. ಇವಾಗ ದೇವಸ್ಥಾನಕ್ಕೆ ನಾವು ಎಡೆ ತಗೊಂಡೋಗ್ತೀವಿ. ಪ್ರತಿ ಶುಕ್ರವಾರ ನಾನು ಎಡೆ ಮಾಡ್ಕೊಂಬರ್ತೀನಿ ಏನಾದರೂ ಪ್ರಸಾದನ ಅಂತ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೆ. ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಡಿದ್ದೆ ಪೂಜೆ ಗೀಜೆ ಎಲ್ಲ. ಮತ್ತೆ ಊಟ ಗೀಟ ಎಲ್ಲ ಮಾಡಿರ್ತೀವಲ್ಲ ಮಧ್ಯಾಹ್ನದಿಂದ, ಹಂಗಾಗಿ ಇನ್ನೊಂದ್ಸತಿ ನೀಟಾಗಿ ಮನೆಯೆಲ್ಲ ತೊಳೆದು ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಗ್ಯಾಸ್ ಸ್ಟವ್ ಎಲ್ಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಪಾಪುಗೆ ಸರಿ ಮಾಡ್ಕೊತಿದ್ದೀನಿ. ಪಾಪು ಸ್ವಲ್ಪ ಬೆಳಗ್ಗೆಯಿಂದ ಏನು ಊಟ ಮಾಡಿರಲಿಲ್ಲ. ಇವಾಗ ನನ್ನ ತಂಗಿ ಬಂದಲ್ಲ, ಅವಳು ಸರಿ ಮಾಡಿಕೊಟ್ಟು ಅವನಿಗೆ ತಿನ್ನಿಸು ಅಂತ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು. ಅವರು ಸ್ಕೂಲಿಂದ ತೊಗೊಬಂದಿದ್ದ ಬಾಕ್ಸ್ಗಳು, ನನ್ನ ತಂಗಿದ್ದು ಲಂಚ್ ಬಾಕ್ಸು, ನನ್ನ ಮಗಂದು ಎಲ್ಲ ಇತ್ತು. ಹಂಗಾಗಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಮತ್ತೆ ಅದನ್ನೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ರೈಸ್ ಮಾಡ್ಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಪುಳಿಯೋಗರೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ಈ ಕಡೆ ಹುಣ್ಸೆಹಣ್ಣು ಹಾಕ್ತಿದ್ದೀನಿ ಪುಳಿಯೋಗರೆ ಮಾಡೋಣ ಅಂತ. ಈ ಕಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹಂಗಾಗಿ ಇನ್ನೊಂದ್ಸತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ನಾನು ನೀಟಾಗಿ ರೆಡಿಯಾಗಿ ಬಂದು ಸೀರೆ ಉಟ್ಕೊಂಡು ಬಂದೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಈ ಕಡೆ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಈ ಥರ ಪುಳಿಯೋಗರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ಲಿಲ್ದಂಗೆ ಈ ಥರ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೀಜ, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಇಷ್ಟನ್ನೇ ತಗೊಂಡಿರೋದು ನಾನು. ಭಾಳ ಸಿಂಪಲಾಗಿ ಮಾಡಿದ್ದೆ ಫ್ರೆಂಡ್ಸ್. ಅದು ಚೆನ್ನಾಗಿ ಟೇಸ್ಟ್ ಕೊಡ್ತು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಜಜ್ಜಾಗಿ ಮಾಡ್ತಾರಲ್ಲ, ಅದಕ್ಕಿಂತಲೂ ಇದು ಸ್ವಲ್ಪ ಸಿಂಪಲಾಗಿರ್ತೈತಿ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ಕಡಲೆಬೀಜ ಆ್ಯಡ್ ಮಾಡ್ಕೊತಿದ್ದೀನಿ. ಕಡಲೆಬೇಳೆ ಕಡಲೆಬೀಜನೂ ಆ್ಯಡ್ ಮಾಡಿಕೊಂಡು ಹುರ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಎಲ್ಲ ಹಾಕೊಂಡು ಫ್ರೈ ಮಾಡಾಯಿತು. ಯಾಕೆ ನಾನು ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡಿತ್ತು ಅಂತಂದರೆ, ನನ್ನ ಮಗ ತುಂಬ ಹಠ ಮಾಡೋನು ಫ್ರೆಂಡ್ಸ್. 7 ತಿಂಗಳು ಬೀಳೋ ತನಕ ಎಷ್ಟು ಸಿಕ್ಕಾಪಟ್ಟೆ ಅಯ್ಯಾಡಿಸ್ಬಿಟ್ಟಿದ್ದ. ನಾನು ಮಾಡಲಿಲ್ದು ದೇವರಿಲ್ಲ. ನಾನು ಎಷ್ಟು ದಿನ 7 ತಿಂಗಳು ಬೀಳೋ ತನಕ ಕಣ್ಣೀರೆಲ್ಲ ಕೈ ತೊಳೆದ್ಬಿಟ್ಟಿನಿ ಫ್ರೆಂಡ್ಸ್. ಅಷ್ಟು ಹಠ ಮಾಡೋನು, ಅಳೋನು. ಬೆನ್ನು ಸಿಕ್ಕಾಪಟ್ಟೆ ನೋವು ಬರೋದು. ಅಮ್ಮ ಮನೆಯಿಂದ ಬಾಣತನ ಮುಗಿಸ್ಕೊಂಡು 3 ತಿಂಗಳಿಗೆ ಬಂದೆ. ನನ್ನ ದೊಡ್ಡ ಮಗುನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ. ಆಮೇಲೆ ಅವನಂತೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟ. ಇಲ್ಲಿ ನಾನು ಒಂಟಿ ಥರ ಆಗಿಬಿಟ್ಟೆ. ನಮ್ಮ ಮನೆಗೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು, ನನ್ನ ತಂಗಿನೂ ಕೆಲ್ಸಕ್ಕೆ ಹೋಗೋರು. ತುಂಬ ಹಠ ಮಾಡೋನು. ಮತ್ತು ಬೇರೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅವಾಗ ಬೇರೆ ಸ್ವಲ್ಪ ಟೈಫಾಯ್ಡ್ ಜ್ವರ ಬೇರೆ ಬಂದುಬಿಡ್ತು ನನಗೆ. ಅವ್ನು ಬೇರೆ ಹಠ ಅಂದರೆ ಹಠ ಮಾಡೋದು. ನನಗೆ ನಿಜವಾಗ್ಲೂ ಯಾಕಾದರೂ ಮಗು ಮಾಡ್ಕೊಂಡಪ್ಪ ಅನ್ನೋಷ್ಟು ಬೇಜಾರು ಮಾಡಿಬಿಟ್ಟಿದ್ದ. ಅದಾದಮೇಲೆ ಯಾವ್ಯಾವ ದೇವ್ರು ಹೇಳ್ತಾರೆ ಎಲ್ಲ ದೇವ್ರ ಹತ್ರನೂ ಹೋಗ್ತಿದ್ದೆ ಫ್ರೆಂಡ್ಸ್. ನಾನು ಏನು ಕೇಳ್ತಾ ಇರಲಿಲ್ಲ. ನನ್ನ ಮಗ ಅಳ್ದಂಗೆ ಸುಮ್ಮನೆ ಆಟ ಆಡಂಗೆ ಮಾಡವ ಅಂತ ಇಷ್ಟೇ ಕೇಳ್ಕೊಳ್ತಿದ್ದೆ ದೇವ್ರ ಹತ್ರ ನಾನು. ಇವಾಗ ಅದು ಚೆನ್ನಾಗಿ ಕುದೀತು ಫ್ರೆಂಡ್ಸ್. ಆಮೇಲೆ ಪುಳಿಯೋಗರೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಹಠ ಅಂದರೆ ಹಠ ಫ್ರೆಂಡ್ಸ್. ಆಮೇಲೆ 7 ತಿಂಗಳು ತುಂಬಿ 8ನೇ ತಿಂಗಳು ಸ್ಟಾರ್ಟ್ ಆಯಿತು. ಆವಾಗ ಸ್ವಲ್ಪ ಕಮ್ಮಿ ಮಾಡ್ದೆ. ಇವಾಗ ಪುಳಿಯೋಗರೆ ಎಲ್ಲ ರೆಡಿ ಆಯಿತು. ಇವಾಗ ದೇವಸ್ಥಾನಕ್ಕೆ ತಗೊಂಡೋಗೋಣ ಅಂತ ಎಲ್ಲ ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ರೈಸ್ ಏನು ತಗೊಂಡೋಗಿಲ್ಲ. ಅಲ್ಲಿ ಪ್ರಸಾದ ಎಲ್ಲ ಮಾಡಿಸಿರ್ತಾರೆ, ಒಂದು ಬಾಕ್ಸ್ ತಗೊಂಡೋಗ್ತೀವಿ ಅಷ್ಟೇ. ಈ ಕಡೆ ನಮ್ಮ ಮನೆ ದೇವರಿಗೆ ರೆಡಿ ಏನಂತ ಈ ಕಡೆ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದೇ ಫ್ರೆಂಡ್ಸ್ ಆ ದೇವಸ್ಥಾನ ಮಾರಮ್ಮ ಟೆಂಪಲ್ ಅಂತ. ಫಸ್ಟು ಈ ದೇವರೇನು ಇರಲಿಲ್ಲ, ಕೆಳಗಡೆ ಇದೆಯಲ್ಲ ಚಿಕ್ಕದು. ನಾನಲ್ಲಿಗೆ 2 ವರ್ಷದಿಂದ ಹೋಗ್ತಾಯಿದ್ದೀನಿ. ಮೇಲ್ಗಡೆ ಇದೆಯಲ್ಲ ಅದು ಮಾತ್ರ ಇತ್ತು. ಸಡನ್ಲಿ ನೋಡಿದವ್ರಿಗೆ ಭಯ ಆಗುತ್ತೆ ಅಂದ್ಬಿಟ್ಟು ನನಗೆ ಫಸ್ಟ್ ಸಡನ್ಲಿ ನೋಡಿದ್ರೆ ನನಗೆ ಸ್ವಲ್ಪ ಭಯ ಆಗಿಬಿಡ್ತು ಫ್ರೆಂಡ್ಸ್. ಆ ಥರ ಇತ್ತು. ಮೀಸೆ ಎಲ್ಲ ಇತ್ತು ದೇವರಿಗೆ. ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ನೋಡಿದಾಗ ನನಗೆ ಭಯ ಅನ್ನಿಸ್ತು. ಬಟ್ ಭಾಳ ಪವರ್ಫುಲ್ ಇದೆ ಫ್ರೆಂಡ್ಸ್ ಈ ದೇವರು. ನಮಗೆ ಪ್ರಸಾದ ಕೊಟ್ಟಿದ್ರು. ಈ ನಾಯಿ ನಮ್ಮ ಹಿಂದಿಂದಲೇ ಸುತ್ತರಿತಿತ್ತು ಅಂತ ಆ ನಾಯಿಗೆ ಒಂದು ಪ್ಲೇಟ್ ಇಸ್ಕೊಂಬಂದು ಹಾಕ್ತಾಯಿದ್ದೀನಿ. ಅದು ಮತ್ತೆ ತಿಂದಂಗೆ ಆಟ ಆಡ್ತಿತ್ತು. ದೇವಸ್ಥಾನ ಕೆಲಸ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ರಿಟರ್ನ್ ಬರ್ತಾಯಿದ್ದೀವಿ. ಇಲ್ಲಿಂದ ಮೊನ್ನೆ ರೇಷನ್ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲ ಕೆಳಗಡೆ ಎತ್ತಿಟ್ಕೊಂಡು ಆಲ್ರೆಡಿ ಸ್ವಲ್ಪ ಇದರಲ್ಲಿ ಚೀಲದಲ್ಲೇ ತಗೊಂಡು ಮಾಡ್ತಾಯಿದ್ದೀನಿ. ಅದಾದಮೇಲೆ ಏನೇನು ತೊಗೊಂಬಂದಿನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕಡಲೆ ಬೀಜ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಆಮೇಲೆ ಕಡಲೆಬೇಳೆ,
ಮತ್ತು ಮೈಸೂರು ಬೇಳೆ ಇದು, ಆಮೇಲೆ ತೊಗರಿಬೇಳೆ, ಅವರೆಬೇಳೆ, ಕಡಲೆಕಾಳು, ಬಟಾಣಿ ಕಾಳು, ಕಡಲೆಕಾಳು, ತೊಗರಿಬೇಳೆ ಎಲ್ಲದನ್ನು ಅರ್ಧ ಅರ್ಧ ಕೆ ಜಿ ತೊಗೊಂಬಂದಿನಿ. ಸಾಕಾಗುತ್ತೆ ಒಂದು ಮಂತಿಗೆ. ಯಾಕಂದರೆ ನಮ್ಮ ಮನೆ ಸ್ವಲ್ಪ ರೈಸ್ ಬಾತ್ ಐಟಮ್ಸ್ಗಳು ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಜಾಸ್ತಿ ರೈಸ್ ಬಾತಿಗೆ ಏನೇನು ಬೇಕು ಅದು ತೊಗೊಂಬಂದಿದ್ದೀನಿ. ಮತ್ತು ಇಲ್ಲಿ ವಿಲ್ ಪೌಡರು, ಇದು ಕಡಲೆ ಹಿಟ್ಟು, ಆಮೇಲೆ ಬಟ್ಟೆ ಸೊಪ್ಪು ತೊಗೊಂಡಿದ್ದೀನಿ 4, 707 ಬರುತ್ತಲ್ಲ, ಹಂಗಾಗಿ ಸ್ವಲ್ಪ ಕೈಯಲ್ಲೂ ವಾಶ್ ಮಾಡ್ಕೊತೀವಿ, ಸ್ವಲ್ಪ ಮಿಷಿನಿಗೂ ಹಾಕ್ಕೊತೀವಲ್ಲ, ಹಂಗಾಗಿ ಇದು ಸಾಲ್ಟ್ ಪ್ಯಾಕೆಟ್ 2 ತೊಗೊಬರ್ತೀನಿ. ಪುಡಿ ಉಪ್ಪು 1 ಮತ್ತು ಪುಡಿ ಉಪ್ಪು 2, ಕಲ್ಲುಪ್ಪು 1 ತೊಗೊಂಬಂದಿದ್ದೆ. ಪುಳಿಯೋಗರೆ ಪ್ಯಾಕೆಟು ಮತ್ತು ಫ್ರೈಡ್ ರೈಸ್ ಮಸಾಲ, ಬಿರಿಯಾನಿ ಮಸಾಲ. ಇಲ್ಲೇ ಮನೆ ಕೆಳಗಡೆ ಈ ಥರ ಎಮರ್ಜೆನ್ಸಿ ಐಟಮ್ಸ್ ಕಲಿದ್ರೆ ಮನೆ ಕೆಳಗಡೆ ಅಂಗಡಿ ಇದೆ, ಇಷ್ಟೇ ಸಾಕಾಗುತ್ತೆ ನಮಗೆ. ಅರಿಶಿನ ಪುಡಿ ಪ್ಯಾಕು, ಈ ಕಡೆ ಪುಳಿಯೋಗರೆ ಎಲ್ಲ ಒಂದೊಂದು ಸೆಟ್ ತಗೊಂಡು ಯೂಸ್ ಮಾಡಿದ್ದೀನಿ ಫ್ರೆಂಡ್. ಒಂದು 4-5 ತೊಗೊಂಬರ್ತಿದ್ದೆ. ಆ ಪುಳಿಯೋಗರೆ ದೇವಸ್ಥಾನಕ್ಕೆಲ್ಲ ಮಾಡ್ಕೊಂಡು ಹೋದ್ನಲ್ಲ, ಹಂಗಾಗಿ ಅಲ್ಲೇ 2 ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಿರಿಯಾನಿ ಮಸಾಲ ಇದೆ. ಇದು ಚೋಲೆ ಮಸಾಲ ಫ್ರೆಂಡ್ಸ್. ಇದು ಚೋಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಚೋಲೆ ಮಸಾಲ. ಇದು ಚಿಕನ್ ಮಸಾಲ. ಸಂತೂರ್ ತೊಗೊಂಡಿದ್ದೀನಿ. ಇದು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಏನಾದರೂ ಫ್ರೂಟ್ಸ್ ತೊಗೊಂಡು ಬಂದರೆ ಅದ್ರಲ್ಲಿ ಹಾಕೊಂಡು ತಿನ್ನೋಕ್ಕೆ ಅಂತ ಚಾಟ್ ಮಸಾಲ ತೊಗೊಂಡು ಬಂದೆ. ಇದು ಸಾಸಿವೆ. ಇದು ಬಾದಾಮಿ ಪೌಡರ್ ಫ್ರೆಂಡ್ಸ್. ಇದು ಬೈ 1 get 1 ಫ್ರೀ ಇದೆ. ಇನ್ನೂ ಒಂದು 6 ಮಂತ್ ತನಕ ಇದೆ. ನಾನು ಇದು ಚೆಕ್ ಮಾಡಿಕೊಂಡೆ ತೊಗೊಂಬಂದಿದ್ದು. 75 ರುಪೀಸ್ ತೊಗೊಂಡ್ರು ಒಂದು ಪ್ಯಾಕಿಗೆ. ಏನಾದರೂ ಪಾಯಸ ಮತ್ತು ಏನಾದರೂ ಐಸ್ ಕ್ರೀಮ್ ಮಾಡಿದಾಗ ಏನಾದರೂ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೆ. ಬೈ 1 get 1 ಫ್ರೀ ಅದು. ಆಮೇಲೆ ಲಕ್ಸ್ ಸೋಪ್ ತೊಗೊಂಡು ಬಂದಿದ್ದೀನಿ. ಇದು ಜೀವಂಗೆ ಮತ್ತು ಸಂತೂರ್ ಸೋಪು ಮತ್ತು ಲಕ್ಸ್ ಸೋಪು ನಮ್ಮನೆ ಮೆಡಿ ಮಿಕ್ಸು. ಇಷ್ಟು 4-5 ಥರ ಸೋಪ್ ಹಚ್ಚಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಥರ ಸೋಪು. ಈ ಕಡೆ ಕೋಲ್ಗೇಟ್ 2 ತೊಗೊಂಬಂದಿದ್ದೀನಿ. ಮನೇಲಿ ಸ್ವಲ್ಪ ಇದೆ, ಹಂಗಾಗಿ ಇದು 2 ಸಾಕಾಗುತ್ತೆ ನಮಗೆ. ಇಷ್ಟು ನಮಗೆ 4 ಸೋಪು ಈ ಥರ ತೊಗೊಂಬಂದಿದ್ದೆ. ನನ್ನ ಫೇವ್ರೆಟ್ ಮ್ಯಾಗಿ ಮಸಾಲ ಇದು. ನಾನು ಯಾವಾಗಲೂ ತೊಗೊಬರ್ತೀನಿ. ಒಂದು 10 ಪೀಸಷ್ಟು ತೊಗೊಂಡು ಬಂದಿದ್ದೀನಿ. ಈ ಕಡೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪೂ, ಅದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀವಿ, ತಗೊಂಡಿದ್ದೀವಿ, ಇದರಲ್ಲಿಲ್ಲ. ಆದರೆ ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ತೊಗೊಂಡು ಬಂದಿದ್ದೀನಿ. ಮತ್ತು ಕ್ಲಿನಿಕ್ ಪ್ಲಸ್ಸು ಇದನ್ನು ತೊಗೊಬಂದಿದ್ದೀನಿ. ಮತ್ತು ಪಾತ್ರೆ ತೊಳೆಯೋಕ್ಕೆ 4 ಸೋಪ್ ತೊಗೊಂಡು ಬಂದಿದ್ದೆ. ಎಣ್ಣೆನ ನಾವು ಒಂದು 15 ಲೀಟ್ರ್ ಟಿನ್ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಆಗುತ್ತೆ ಅಂತ ಅಮ್ಮನಿಗೆ 15 ಲೀಟ್ರ್ ಟಿನ್ನಲ್ಲೇ ಒಂದು 2 ಲೀಟ್ರ್ ಕೊಟ್ಟು ಕಳಿಸಿದ್ದೀನಿ ಅಮ್ಮನಿಗೂ. ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಫ್ರೆಂಡ್ಸ್ ಎಣ್ಣೆ. ಮತ್ತು ಬುಲೆಟ್ ರೈಸ್ ತೊಗೊಬಂದಿದ್ದೆ. ಆಲ್ರೆಡಿ ಅದನ್ನು ನಾವು ಡಬ್ಬಕ್ಕೆ ಹಾಕ್ಕೊಂಡ್ರೆ, ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. 1600 ರೂಪಾಯಿ ಅದು ಬುಲೆಟ್ ರೈಸು. ಅದನ್ನೇ ಯೂಸ್ ಮಾಡೋದು, ಅದಕ್ಕೆ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಅಂತ ತೊಗೊಂಬಂದಿದ್ದೀನಿ. ದೀಪದ ಆಯಿಲೆಲ್ಲ ತೊಗೊಂಡು ಬಂದಿದ್ದೆ, ಎಲ್ಲ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಏನೇನು ಬೇಕು ಅವಾಗ ತಗೊಂಡೆ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಇಷ್ಟು ಬಿಲ್ ಆಯಿತು. ಕರೆಕ್ಟಾಗಿ ಝೂಮ್ ಮಾಡಿ ತೋರಿಸಿಲ್ಲ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.